ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಾಗೋಡಿ ಘಾಟನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾವು ಇಲ್ಲಿ ಇರುವಂತಹ ಊರೇ ನಾಗೋಡಿ ಊರು. ಇಲ್ಲಿಂದ ನಾವು ಕೊಲ್ಲೂರಿಗೆ ಹೋಗೋ ರೋಡಲ್ಲಿ ಹೋದರೆ ನಮಗೆ ನಾಗೋಡಿ ಘಾಟ್ ಸಿಗುತ್ತೆ. ಹಾಗೆ ಈ ಊರಿಂದ ನಾವು ಲೆಫ್ಟಿಗೆ ಹೋದರೆ ನಿಟ್ಟೂರಿಗೆ ಹೋಗಬಹುದು. ಆದರೆ ನಾವು ಈಗ ನಾಗೋಡಿ ಘಾಟ್ ಅಥವಾ ಕೊಲ್ಲೂರು ಕಡೆ ಹೋಗ್ತಾ ಇರೋದ್ರಿಂದ ನಾವು ಇಲ್ಲಿಂದ ರೈಟಿಗೆ ಹೋಗಬೇಕಾಗಿರುತ್ತೆ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಕೂಡ ಇದೆ. ಹಾಗೆ ನೀವು ನೋಡಬಹುದು ಮುಂದ್ಗಡೆಯ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದರೂ ನಮಗೆ ಗ್ರೀನರಿನೇ ಕಾಣಿಸ್ತಾ ಇದೆ. ಹಾಗೆ ನಮ್ಮ ಬಲಭಾಗದಲ್ಲಿ ಒಂದು ಹಳ್ಳ ಹಾಗೆ ಗದ್ದೆ ಎಲ್ಲ ಕಾಣಿಸ್ತಾ ಇದೆ. ಮುಂದ್ಗಡೆ ಎಲ್ಲ ತೆಂಗಿನ ಮರಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಒಂದು ರೀತಿ ಸುಂದರವಾದಂತಹ ವಾತಾವರಣದಲ್ಲಿ ನಾವು ಟ್ರಾವೆಲ್ ಮಾಡಿ ಹೋಗಬೇಕಾಗಿರುತ್ತೆ. ಇಲ್ಲೆಲ್ಲ ಸಿಮೆಂಟ್ ರೋಡನ್ನು ಮಾಡಿದ್ದಾರೆ. ಮಳೆಗಾಲದಲ್ಲಿ ಸಿಮೆಂಟ್ ರೋಡ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಟ್ರಾವೆಲ್ ಮಾಡಬೇಕು. ಘಾಟ್ ಸೆಕ್ಷನ್ನಲ್ಲೂ ನಮಗೆ ಸಿಮೆಂಟ್ ರೋಡೇ ಸಿಗುತ್ತೆ. ಹಾಗೆ ಸ್ವಲ್ಪ ದೂರ ನಮಗೆ ಟಾರ್ ರೋಡ್ ಕೂಡ ಸಿಗುತ್ತೆ. ಸಣ್ಣದಾಗಿ ಮಳೆ ಬೀಳ್ತಾ ಇದೆ. ಇಲ್ಲಿ ನೀವು ಕ್ಯಾಮ್ರಾ ಲೆನ್ಸ್ ಮೇಲೆಲ್ಲ ನೋಡಬಹುದು, ನೀರಿನ ಹನಿಗಳೆಲ್ಲ ನಿಂತ್ಕೊಂಡಿದ್ದಾವೆ. ಇವನ್ನೆಲ್ಲ ಕ್ಲೀನ್ ಮಾಡ್ತಾ ನಾವು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ತುಂಬ ವಾಹನಗಳು ಈ ರೋಡಲ್ಲಿ ಓಡಾಡ್ತವೆ. ರೋಡೇನು ತುಂಬ ಸಣ್ಣ ಅಂತ ಹೇಳಲಿಕ್ಕಾಗಲ್ಲ, ಚೆನ್ನಾಗೇ ಇದೆ ರೋಡ್ ಇದು. ಮಧ್ಯ ಪ್ರಾಣಿಗಳೆಲ್ಲ ಕ್ರಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ನಾವಿಲ್ಲಿ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಈ ರಸ್ತೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕನ್ನು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿಗೆ ಕನೆಕ್ಟ್ ಮಾಡುತ್ತೆ. ನೀವೇನಾದರೂ ಕೊಲ್ಲೂರು, ಬೈಂದೂರು, ಮುರುಡೇಶ್ವರ ಆ ಕಡೆ ಹೋಗ್ತೀರಿ ಅಂತ ಆದರೆ ಈ ರಸ್ತೆಯಲ್ಲಿ ಹೋಗಬಹುದು. ಇನ್ನು ನಾನು ಈಗಷ್ಟೇ ತೋರಿಸಿದ್ನಲ್ವ ನಾಗೋಡಿ ಊರು, ಆ ನಾಗೋಡಿ ಊರು ಸಿಗಂದೂರಿನಿಂದ ಸುಮಾರು 36 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಜೋಗ್ ಫಾಲ್ಸ್ನಿಂದ ಇದು ಸುಮಾರು ಒಂದು 74 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿಂದ ಕುಂದಾಪುರ 65 ಕಿಲೋಮೀಟರ್ ದೂರ ಆಗುತ್ತೆ. ಹಾಗೆ ಕೊಲ್ಲೂರಂತೂ ನಾಗೋಡಿ ಊರಿನಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ನಾನು ಈ ಹಿಂದೆ ತೋರಿಸಿದ ವಿಡಿಯೋದಲ್ಲಿದ್ದಂತಹ ಕೋಗಾರ್ ಘಾಟ್ನಕ್ಕಿಂತ ಈ ರೋಡು ಸ್ವಲ್ಪ ಅಗಲವಾಗಿದೆ. ಸಾಕಷ್ಟು ಗಾಡಿಗಳು ಕೂಡ ಇಲ್ಲಿ ಓಡಾಡಬಹುದು. ಹಾಗೆ ಇಲ್ಲಿ ಏನು ಇಕ್ಕಟ್ಟಾಗೋದಿಲ್ಲ ಓಡಾಡಬೇಕಾದ್ರೆ. ಈಗ ನೋಡಿ, ಈ ಸ್ಥಳದಿಂದ ನಾವು ಆ್ಯಕ್ಚುಲಿ ಘಾಟ್ ಸ್ಟಾರ್ಟ್ ಆಯಿತು ಅಂತ ಹೇಳಬಹುದು. ನೀವು ಇಲ್ಲಿ ಸೈಡಲ್ಲೆಲ್ಲ ನೋಡಬಹುದು, ವೆಹಿಕಲ್ಗಳೆಲ್ಲ ಬೀಳಬಾರ್ದು ಅಂತ ಹೇಳಿಬಿಟ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಎದುರುಗಡೆ ಬಸ್ ಕೂಡ ಬರ್ತಾ ಇದೆ. ಹಾಗೆ ತುಂಬ ವೆಹಿಕಲ್ಗಳು ಇಲ್ಲಿ ಓಡಾಡ್ತವೆ. ನೋಡಿ, ಎದುರುಗಡೆ ಒಂದು ಜೀಪ್ ಬರ್ತಾ ಇದೆಯಲ್ವಾ, ಇದೇ ತರಹದ ಜೀಪ್ಗಳು ಕೊಲ್ಲೂರಿಂದ ಕೊಡಚಾದ್ರಿವರೆಗೂ ಓಡ್ತವೆ. ಮತ್ತು ಇಂತಹ ಜೀಪ್ಗಳಲ್ಲಿ ಹೋಗುವ ಮಜಾನೇ ಬೇರೆ ಇರುತ್ತೆ. ಈಗಿನ ಜೀಪ್ಗಳದು ಯಾವುದೇ ರೀತಿ ಇರಲಿ, ಆದರೆ ಈ ಹಳೆ ಜೀಪ್ಗಳೆಲ್ಲ ಏನಿದ್ವಲ್ಲ, ಮಹೇಂದ್ರ ಕಮಾಂಡರ್ ಅಥವಾ ಮಹೇಂದ್ರ ಮೇಜರ್ ಜೀಪ್ಗಳೆಲ್ಲ ಇದ್ವಲ್ಲ, ಆ ಜೀಪ್ನಲ್ಲಿ ಸುತ್ತಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ನಮ್ಮ ಕೊಡಚಾದ್ರಿ ಪ್ರದೇಶದಲ್ಲಿ ಎಲ್ಲ ನೋಡಿದ್ರೂ ನಿಮಗೆ ಅದೇ ತರಹದ ಜೀಪ್ಗಳು ಹೆಚ್ಚಾಗಿ ಕಾಣಿಸ್ತವೆ. ತುಂಬ ಪವರ್ಫುಲ್ ಕೂಡ ಇರ್ತವೆ ಅವು. ನಾನು ನನ್ನ ಚಾನಲ್ನಲ್ಲಿ ಕೊಡಚಾದ್ರಿಯ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಬಹುದು. ಅದರಲ್ಲಿ ಜೀಪ್ ಯಾವ ರೀತಿ ಹೋಗುತ್ತೆ ಅದನ್ನೆಲ್ಲ ನಾನು ತೋರಿಸಿದ್ದೀನಿ. ಅಂದರೆ ಕೆಳಗಡೆಯಿಂದ ಮೇಲೆ ಗುಡ್ಡದ ಟಾಪ್ವರೆಗೆ ಜೀಪ್ ಹೋಗೋವಲ್ಲಿವರೆಗೂ ನಾನು ವಿಡಿಯೋವನ್ನು ಮಾಡಿ ತೋರಿಸಿದ್ದೀನಿ, ಯಾವ ರೀತಿ ಎಲ್ಲ ಹೋಗ್ತವೆ ಜೀಪು ಅಲ್ಲಿ ಅಂತ ಹೇಳಿಬಿಟ್ಟು. ಹಾಗೆ ಅಲ್ಲಿರುವಂತಹ ಪ್ರದೇಶಗಳನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ನೀವು ಇನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನೋಡಬಹುದು. ಮಳೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಂಗೆ ನಮಗೆ ಮುಂದ್ಗಡೆ ರೋಡು ಕಾಣೋದು ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ಕಡೆ ಒಂದು ರೀತಿ ಮಂಜು ಕವಿದು ಬಿಡುತ್ತೆ. ಅದಕ್ಕಾಗಿ ಮುಂದೆ ಬರುವಂತಹ ಗಾಡಿಗಳೆಲ್ಲ ಹೆಚ್ಚಾಗಿ ಲೈಟ್ ಹಾಕ್ಕೊಂಡೇ ಬರ್ತಾ ಇರ್ತವೆ. ನಾವು ಅದೇ ಕಾರಣದಿಂದ ಲೈಟನ್ನು ಆನ್ ಮಾಡ್ಕೊಂಡಿದ್ದೀವಿ. ಮಧ್ಯೆ ನಿಮಗೆ ಸಣ್ಣ ಸಣ್ಣ ವಾಟರ್ ಫಾಲ್ಗಳೆಲ್ಲ ನೋಡಲಿಕ್ಕೆ ಸಿಗ್ತವೆ. ಈಗಂತೂ ಹೊಸದಾಗಿ ಬರ್ತಾ ಇರುವಂತಹ ಎಲ್ಲ ಗಾಡಿಗಳಿಗೂ ಕೂಡ ಫಾಗ್ ಲ್ಯಾಂಪ್ ಅಂತೂ ಇದ್ದೇ ಇರುತ್ತೆ. ಅದರಿಂದ ಇಂತಹ ರೋಡಲ್ಲಿ ಹೋಗಬೇಕಾದ್ರೆ ತುಂಬ ಅನುಕೂಲ ಆಗುತ್ತೆ. ಮೇನ್ ಹೆಡ್ಲೈಟನ್ನು ಆನ್ ಮಾಡಬೇಕು ಅಂತ ಇಲ್ಲ, ಫಾಗ್ ಲ್ಯಾಂಪಲ್ಲೇ ಬರಬಹುದು. ಹಾಗೆ ಹೆಡ್ಲೈಟನ್ನು ಆನ್ ಮಾಡ್ಕೊಂಡು ಬಂದರೂ ಕೂಡ ನಮಗೆ ಸ್ವಲ್ಪ ಉಪಯೋಗನೇ ಆಗುತ್ತೆ. ಅದು ಯಾಕಪ್ಪ ಅಂತಂದರೆ, ಈ ರಸ್ತೆಯ ಮೇಲೆಲ್ಲ ರಿಫ್ಲೆಕ್ಟರ್ಗಳನ್ನು ಹಚ್ಚಿರ್ತಾರೆ. ಅದು ಅಲ್ಲದೆ ಸೈಡ್ಗೆ ಇರುವಂತಹ ತಡೆಗೋಡೆಗಳ ಮೇಲೂ ಕೆಲವೊಂದು ಕಡೆ ರಿಫ್ಲೆಕ್ಟರ್ಗಳನ್ನು ಹಚ್ಚಿರ್ತಾರೆ.
ನಮ್ಮ ಗಾಡಿಯ ಬೆಳಕು ಆ ರಿಫ್ಲೆಕ್ಟರ್ಗಳ ಮೇಲೆ ಬಿದ್ದಾಗ ನಮಗೆ ರೋಡು ಯಾವ ಕಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ರೈಟ್ ಸೈಡ್ ಕರ್ವಿಂಗ್ ಇದೆಯೋ, ಲೆಫ್ಟ್ ಸೈಡ್ ಕರ್ವಿಂಗ್ ಇದೆಯೋ ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಲ್ಲ ಘಾಟ್ ಸೆಕ್ಷನ್ಗಳಲ್ಲೂ ಇರೋ ಹಾಗೆ ಈ ಘಾಟ್ ಸೆಕ್ಷನ್ನಲ್ಲೂ ಕೂಡ ಮೇಲ್ಗಡೆಯಿಂದ ಬಂದಿರುವಂತಹ ಬಳ್ಳಿಗಳು ಅರ್ಧ ರಸ್ತೆಯಲ್ಲಿ ನೇತಾಡ್ತಾ ಇರಬಹುದು. ಅದಕ್ಕಾಗಿ ಟೂ ವೀಲರ್ಸ್ನಲ್ಲಿ ಹೋಗೋರು ತುಂಬ ಹುಷಾರಾಗಿ ನೋಡಿಕೊಂಡು ಹೋಗಬೇಕಾಗಿರುತ್ತೆ. ದೊಡ್ಡ ದೊಡ್ಡ ಲಾರಿಗಳೆಲ್ಲ ತಾಗಿ ಆ ಬಳ್ಳಿಗಳು ಇನ್ನೂ ಕೆಳಗಡೆ ಬಂದಿರ್ತವೆ. ಅದಕ್ಕಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಗಾಡಿ ಚಾಲನೆ ಮಾಡಬೇಕಾಗಿರುತ್ತೆ. ನೀವು ಇಂಥ ಘಟ್ಟ ಪ್ರದೇಶದಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಹೊರಟಾಗ ಮೊದಲೇ ಅಲ್ಲಿ ಆ ರೋಡ್ ಓಪನ್ ಇದೆಯೋ ಇಲ್ಲವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಮಳೆಗಾಲದ ಟೈಮಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ ರಸ್ತೆ ಮೇಲೆಲ್ಲ ಬಿದ್ದಿರ್ತವೆ. ಆವಾಗ ರೋಡನ್ನು ಬ್ಲಾಕ್ ಮಾಡಿರ್ತಾರೆ. ಅದಕ್ಕಾಗಿ ನೀವು ಯಾವಾಗಲೂ ಒಂದು ಸಲ ಹೋಗಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಸೈಡ್ನಲ್ಲಿರುವಂತಹ ರಿಫ್ಲೆಕ್ಟರ್ಗಳು ಹೊಳಿತಾ ಇರೋದು ನಿಮಗೆ ಕಾಣಿಸ್ಬಹುದು. ಇಂತಹ ಕರ್ವಿಂಗ್ಗಳು ಬಂದಾಗ ಸ್ವಲ್ಪ ಸ್ಲೋ ಆಗಿ ಗಾಡಿಯನ್ನು ಇಳಿಸಬೇಕು. ಯಾಕಂದರೆ ಕೆಳಗಡೆಯಿಂದ ಏನಾದರೂ ದೊಡ್ಡ ಗಾಡಿಗಳು ಬರ್ತಾ ಇದ್ದಾವೆ ಅಂತಾದರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತು ಸ್ನೇಹಿತರೆ, ಘಾಟ್ ಸೆಕ್ಷನ್ನಲ್ಲಿ ನೆನಪಿಡಬೇಕಾದಂತಹ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕೆಳಗಡೆಯಿಂದ ಬರುವಂತಹ ಗಾಡಿಗಳಿಗೆ ಮೊದಲು ಜಾಗವನ್ನು ಬಿಡಬೇಕು. ಯಾಕಂದರೆ ಕೆಳಗಡೆಯಿಂದ ದೊಡ್ಡ ದೊಡ್ಡ ಬಸ್ಸುಗಳು ಬರ್ಬೋದು, ದೊಡ್ಡ ದೊಡ್ಡ ಲಾರಿಗಳು ಬರ್ಬೋದು. ಅವೆಲ್ಲ ತುಂಬ ಲೋಡನ್ನು ಹೊತ್ಕೊಂಡು ಮೇಲ್ಗಡೆ ಬರ್ತಾ ಇರ್ತವೆ. ಅದು ಅಲ್ಲದೆ ಘಟ್ಟವನ್ನು ಹತ್ತಬೇಕಾದ್ರೆ ಪವರ್ ಕೂಡ ಸಾಕಾಗೋದಿಲ್ಲ, ಸ್ವಲ್ಪ ನಿಧಾನವಾಗಿ ಬರ್ತಾ ಇರ್ತಾವೆ ಅವು. ಅಂಥದ್ರಲ್ಲಿ ಮಧ್ಯದಲ್ಲಿ ನಾವು ಅವನ್ನು ನಿಲ್ಲಿಸ್ಬಿಟ್ಟು ಅಥವಾ ಡಿಸ್ಟರ್ಬ್ ಮಾಡಿಬಿಟ್ರೆ ಅಲ್ಲಿಂದ ಮತ್ತೆ ಪವರ್ ತಗೊಂಡು ಅಂತಹ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಹತ್ತೋದು ಕಷ್ಟ ಆಗಿಬಿಡುತ್ತೆ. ಅದಕ್ಕಾಗಿ ಕೆಳಗಡೆಯಿಂದ ಬರುವಂಥವರಿಗೆ ಮೊದಲು ಜಾಗವನ್ನು ಬಿಡಬೇಕು. ನಾನು ನೋಡ್ತಾ ಇದ್ದಂಗೆ ಈ ರೋಡಲ್ಲಿ ತೀಕ್ಷ್ಣವಾದಂತಹ ಹೇರ್ಪಿನ್ ಕರ್ವ್ಗಳು ತುಂಬ ಕಡಿಮೆ ಇದ್ದಾವೆ. ಆಗುಂಬೆ ಘಾಟ್ನಲ್ಲಿ ಮಾತ್ರ ತುಂಬ ಹೇರ್ಪಿನ್ ಕರ್ವ್ಗಳಿದ್ದಾವೆ. ಅದಕ್ಕೆ ಹೋಲಿಸಿದರೆ ಈ ಘಾಟು ಸ್ವಲ್ಪ ಈಸಿನೇ ಇದೆ ಅಂತ ಹೇಳಬಹುದು. ಸ್ನೇಹಿತರೆ, ಈ ರೋಡಲ್ಲಿ ನಾವು ಮಧ್ಯಾಹ್ನದ ಟೈಮಲ್ಲಿ ಹೋಗ್ತಾ ಇದ್ರೂ ಕೂಡ ಈಗಲೇ ಸಂಜೆ ಆಗೋಯ್ತೇನೋ ಅಂತ ಅನಿಸ್ತಾ ಇದೆ. ಕೇವಲ ಇಲ್ಲಿ ಕತ್ಲೆ ಇರೋದ್ರಿಂದ ಮಾತ್ರ ಅಲ್ಲ, ಸುತ್ತಮುತ್ತಲೂ ಜಿರಳೆಗಳೆಲ್ಲ ಕೂಗ್ತಾ ಇದ್ದಾವಲ್ಲ, ಅದನ್ನು ನೋಡಿದರೂ ಕೂಡ ಸಂಜೆ ಆಗೋಯ್ತೇನೋ ಅಂತ ಅನಿಸುತ್ತೆ. ಮತ್ತು ಈ ಘಟ್ಟ ಪ್ರದೇಶಗಳೆಲ್ಲ ತುಂಬ ಎತ್ತರದಲ್ಲಿ ಇರೋದ್ರಿಂದ ಸಮುದ್ರದ ಕಡೆಯಿಂದ ಬರ್ತಾ ಇರುವಂತಹ ಮೋಡಗಳನ್ನು ಇದು ಹಿಡಿದು ನಿಲ್ಲಿಸುತ್ತೆ. ಹಾಗೆ ಹಿಡಿದು ನಿಲ್ಲಿಸಿ ಇಲ್ಲೇ ಮಳೆಯನ್ನು ಸುರಿಸ್ತಾ ಇರುತ್ತೆ. ಅದಕ್ಕಾಗಿ ಎಷ್ಟೊತ್ತಿಗೂ ಇಲ್ಲಿ ಮಳೆ, ಮಂಜು ಇವೆಲ್ಲ ಕಾಣಿಸ್ತಾನೆ ಇರ್ತವೆ. ಬೇರೆ ಕಡೆ ಊರುಗಳಲ್ಲೆಲ್ಲ ಮಳೆಗಾಲ ಅಂತ ಅಂದ್ಬಿಟ್ರೆ ಕಂಟಿನ್ಯೂಸ್ ಮಳೆ ಆಗುತ್ತೆ ಅಂತ ಏನಲ್ಲ, ಒಂದು ವಾರ ಗ್ಯಾಪು, 2 ವಾರ ಗ್ಯಾಪು ಅಥವಾ ಒಂದು 15-20 ದಿವಸ ಎಲ್ಲ ಗ್ಯಾಪ್ ಆಗಿದ್ದು ಇರುತ್ತೆ. ಆದರೆ ಈ ಸ್ಥಳದಲ್ಲಿ ಅಂದರೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿರೋ ಈ ಸ್ಥಳಗಳಲ್ಲೆಲ್ಲ ಹೆಚ್ಚಾಗಿ ಮಳೆ ಆಗ್ತಾನೇ ಇರುತ್ತೆ. ಒಂದು ವೇಳೆ ಗ್ಯಾಪ್ ಬಿದ್ದರೂ 1-2 ದಿನ ಗ್ಯಾಪ್ ಬೀಳ್ಬೋದು ಅಷ್ಟೇ. ಈಗ ಒಂದು ವೇಳೆ ಇಲ್ಲಿ ಮಂಜಿನ ವಾತಾವರಣ ಇಲ್ಲ ಅಂತ ಆಗಿದ್ರೆ ನಮಗೆ ತುಂಬ ದೂರದವರೆಗೂ ಇಲ್ಲಿ ಊರುಗಳೆಲ್ಲ ಕಾಣಿಸ್ತಾ ಇರ್ತಿದ್ವು. ನೋಡಿ, ಈಗ ಎಲ್ಲ ಕಡೆ ನಮಗೆ ಕೇವಲ ಬಿಳಿ ಬಣ್ಣದ ಮಂಜು ಮಾತ್ರ ಕಾಣಿಸ್ತಾ ಇದೆ. ಆಕಾಶವನ್ನು ನೋಡ್ದಂಗೆ ಆಗ್ತಾ ಇದೆ ನಮಗೆ. ಈ ರೋಡ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮಧ್ಯೆ ಮಧ್ಯ ಪ್ರಾಣಿಗಳು ಸಿಗೋ ಚಾನ್ಸಸ್ ಇರುತ್ತೆ. ಹಾಗೆ ಹಾವುಗಳು ಕೂಡ ಆವಾಗ ಸಿಗ್ತಾ ಇರ್ತಾವೆ ನಮಗೆ. ನೀವು ಈ ನಾಗೋಡಿ ಘಾಟ್ ಅಥವಾ ಕೊಲ್ಲೂರು ಘಾಟ್ನಲ್ಲಿ ಟ್ರಾವೆಲ್ ಮಾಡಿದ್ದೀರಿ ಅಂತಾದರೆ ಯಾವಾಗ ಟ್ರಾವೆಲ್ ಮಾಡಿದ್ದೀರಿ, ಹಾಗೆ ಎಷ್ಟು ಸಲ ಟ್ರಾವೆಲ್ ಮಾಡಿದ್ದೀರಿ, ಮತ್ತು ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನಾನು ಈ ಮೊದಲು ಕೋಗಾರ್ ಘಾಟ್ನ ವಿಡಿಯೋ ಬಿಟ್ಟಾಗ ಆ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಹಾಕಿದರು, ನಾನು ಇಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹೀಗಿತ್ತು ಅಂತ. ಹಾಗೆ ಅದರಲ್ಲಿ ರಾತ್ರಿ ಸಮಯದಲ್ಲಿ ಟ್ರಾವೆಲ್ ಮಾಡಿದವರೊಬ್ಬರು ಕೂಡ ಕಮೆಂಟ್ ಹಾಕಿದರು, ನಾನು ಆ ರೋಡಲ್ಲಿ ಒಂದು ಸಲ ರಾತ್ರಿ ಬರಬೇಕಾದಂತಹ ಪರಿಸ್ಥಿತಿ ಬಂದುಬಿಡ್ತು ಅಂತ ಹೇಳಿಬಿಟ್ಟು. ಒಂದು ಸಲ ಅವರು ಆ ರಸ್ತೆಯಲ್ಲಿ ಬರಬೇಕಾದ್ರೆ ದೊಡ್ಡದಾದಂತಹ ಮರ ಒಂದು ಬಿದ್ದುಬಿಟ್ಟಿತ್ತಂತೆ. ಸ್ವಲ್ಪ ಜನರೆಲ್ಲ ಸೇರಿ ಆ ಮರವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ಅವರು ಹೇಳ್ತಾಯಿದ್ರು.
ಮತ್ತು ಇನ್ನು ಕೆಲವೊಬ್ಬರು ರಾತ್ರಿಯ ಸಮಯದಲ್ಲಿ ಘಾಟ್ ಸೆಕ್ಷನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಆಗಿರುವಂತಹ ಕೆಲವೊಂದು ಭಯಾನಕ ಅನುಭವಗಳನ್ನು ಜನರ ಜೊತೆ ಎಲ್ಲ ಹಂಚ್ಕೊಳ್ತಾ ಇರ್ತಾರೆ. ಅಂದರೆ ಆ ಘಾಟಲ್ಲಿ ಹೋಗಬೇಕಾದ್ರೆ ಹಾಗಾಯಿತು, ಈ ಘಾಟಲ್ಲಿ ಹೋಗಬೇಕಾದ್ರೆ ಹೀಗಾಯಿತು, ಹೋಗಬೇಕಾದ್ರೆ ಯಾರೋ ಕಿರ್ಚ್ಕೊಂಡಂಥ ಸದ್ದು ಕೇಳ್ತು, ಮತ್ತು ಯಾರೋ ಒಬ್ಬರು ರಸ್ತೆಯ ಎಡಗಡೆಯಿಂದ ಬಲಗಡೆ ಹೋದರು. ಈ ರೀತಿಯಾದಂತಹ ಸಾಕಷ್ಟು ಕಥೆಗಳು ನಮಗೆ ಸಿಗ್ತವೆ. ಅಂದರೆ ಉದಾಹರಣೆಗೆ ಈಗ ನಾನು ಕರ್ನಾಟಕದಲ್ಲಿ ಫೇಮಸ್ ಇರುವಂತಹ ಯಾವುದಾದ್ರೂ ಒಂದು ಘಾಟನ್ನು ಸರ್ಚ್ ಮಾಡಿದೆ ಅಂತ ಹೇಳಿಬಿಟ್ರೆ ಅದಕ್ಕೆ ರಿಲೇಟೆಡ್ ಆಗಿ ಒಂದು 2-3 ದೆವ್ವದ ಕಥೆಗಳಿರುವಂತಹ ವಿಡಿಯೋಗಳು ಕೂಡ ಅಲ್ಲಿ ಕಾಣಿಸ್ತವೆ ನಮಗೆ. ಸೊ ಆ ರೀತಿಯ ಅನುಭವಗಳೇನಾದರೂ ನಿಮಗೆ ಆಗಿದಾವ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಇಂತಹ ಘಾಟ್ ಸೆಕ್ಷನ್ಗಳಲ್ಲಿ ಯಾರು ತಿರುಗಾಡ್ತಾ ಇರ್ತಾರೋ, ಸೋಲೋ ರೈಡ್ ಮಾಡ್ತಾ ಇರ್ತಾರೋ ಅಥವಾ ನೈಟ್ ಟೈಮಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾರೋ ಅಂಥವ್ರು ಏನಾದರೂ ಇದ್ದರೆ ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಉಳಿದವರಿಗೆ ಪಾಪ ಅದರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಬಿಡಿ. ಯಾಕಂತಂದರೆ ಈ ಜಗತ್ತಲ್ಲಿ ಏನಿದೆಯೋ ಏನಿಲ್ಲೋ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಗೋಚರ ಶಕ್ತಿಗಳು ಇರೋದಂತೂ ಹೌದು, ಅದು ದೇವರೋ ದೆವ್ವನೋ ಅದೆಲ್ಲ ಸೆಕೆಂಡರಿ. ಅಥವಾ ಮೂಢನಂಬಿಕೆಯನ್ನು ಇಲ್ಲಿ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಏನೇನು ಕಾಣಿಸ್ತಾ ಇದ್ದಾವಲ್ಲ ಈ ಘಾಟ್ಗಳ ಬಗ್ಗೆ ಎಲ್ಲ, ಅವುಗಳ ಬಗ್ಗೆ ನಾನು ಇಲ್ಲಿ ವಿಮರ್ಶೆ ಮಾಡ್ತಾ ಇದ್ದೀನಿ ಬಿಟ್ಟರೆ ದೆವ್ವ ಇದೆ ಅಂತಲೂ ಹೇಳ್ತಾ ಇಲ್ಲ, ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಯಾಕಂದರೆ ಆ ವಿಷಯಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಮತ್ತು ಅವುಗಳ ಬಗ್ಗೆ ಗೊತ್ತಿಲ್ಲದೆ ನಾವು ಅದು ಹೀಗೆ ಇದೆ ಹಾಗೆ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಓಪನ್ ಏರಿಯಾ ಇದೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ದೂರದ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಸ್ನೇಹಿತರೆ, ಒಂದು ಗ್ರೂಪ್ನಲ್ಲಿ ಟ್ರಾವೆಲ್ ಮಾಡೋಕ್ಕಿಂತ ನೀವೇನಾದರೂ ಸೋಲೋ ಟ್ರಾವೆಲರ್ ಆಗಿ ಒಂದು ಪ್ಲೇಸಿಗೆ ಹೋಗ್ತೀರಿ ಅಂತ ಆದರೆ ಆ ಪ್ಲೇಸ್ನಲ್ಲಿರುವ ಎನರ್ಜಿ ಅಥವಾ ಶಕ್ತಿಯ ಬಗ್ಗೆ ನಿಮಗೆ ತುಂಬ ಒಳ್ಳೆ ಅನುಭವ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ಪ್ಲೇಸ್ಗಳಿಗೆ ಯಾರೂ ಹೋಗೋದೇ ಇಲ್ಲ, ಅಲ್ಲಿ ನೀವು ಮಾತ್ರ ಹೋಗಿದ್ದೀರಿ ಒಬ್ಬರೇ ಅಂತ ಆದರೆ ನೀವು ತುಂಬ ಅಲರ್ಟ್ ಇರ್ತೀರಿ. ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ ಅಂತ ಆದಾಗ ಅಲ್ಲಿ ಯಾವುದೇ ಒಂದು ಸಣ್ಣ ಸೌಂಡ್ ಆದರೂ ಕೂಡ ನೀವು ತುಂಬ ಅಲರ್ಟ್ ಆಗಿಬಿಡ್ತೀರಿ. ಹಾಗೆ ಸುತ್ತಮುತ್ತಲೂ ನೀವು ಎಚ್ಚರಿಕೆಯಿಂದ ನೋಡ್ತೀರಿ. ಮತ್ತು ನಿಮಗೆ ಆ ವಾತಾವರಣದ ಬಗ್ಗೆ ಒಂದು ಐಡಿಯಾ ಬಂದುಬಿಡುತ್ತೆ ಅದು ಹೇಗಿದೆ ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ನನಗೆ ದಾವಣಗೆರೆಯಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ, ಉಮೇಶ್ ಅಂತ ಹೇಳಿಬಿಟ್ಟು. ಅವರು ಕೂಡ ಪ್ರಕೃತಿಯನ್ನು ತುಂಬ ಇಷ್ಟಪಡ್ತಾರೆ. ಯಾರೂ ಅವ್ರ ಜೊತೆಗೆ ಬಂದಿಲ್ಲ ಅಂತಂದರೆ ಒಬ್ಬರೇ ಬೈಕ್ ತಗೊಂಡು ಹೋಗಿಬಿಡ್ತಾರೆ ಅವರು. ಮತ್ತು ಎಲ್ಲ ಪ್ಲೇಸ್ಗಳನ್ನು ಸಾಧಾರಣವಾಗಿ ಅವರು ನೋಡಿದ್ದಾರೆ, ಅಂದರೆ ಸುತ್ತಮುತ್ತಲಿನ ಪ್ಲೇಸ್ಗಳನ್ನೆಲ್ಲ. ಈಗ ನಾನು ಹೇಗೆ ದಾಂಡೇಲಿಯನ್ನು ಬಹಳಷ್ಟು ವರ್ಷಗಳಿಂದ ದಾಂಡೇಲಿ ಸುತ್ತಮುತ್ತ ತಿರುಗ್ತಾ ಇದ್ದೀನೋ ಅವರು ಕೂಡ ಆ ಪ್ಲೇಸ್ಗಳಿಗೆಲ್ಲ ಬಂದು ಹೋಗ್ತಾ ಇರ್ತಾರೆ. ಅಂದರೆ ಒಂದೇ ಸ್ಥಳಗಳಿಗೆ ಒಂದು ವರ್ಷದಲ್ಲಿ 2-3 ಸಲ ಬಂದುಬಿಟ್ರು ಅವರು. ಒಂಥರ ಆ ರೀತಿ ಅವರು ಪ್ರಕೃತಿಯನ್ನು ತುಂಬ ಇಷ್ಟಪಡ್ತಾರೆ. ಈಗ ಉದಾಹರಣೆಗೆ ಯಾವುದೋ ಒಂದು ವಾಚ್ ಟವರ್ ಮೇಲೆ ನಿಂತ್ಕೊಂಡು ಈಗ ಬೇರೆ ಯಾರಾದರೂ ಆದರೆ ಒಂದು 5 ನಿಮಿಷ ಅಥವಾ 10 ನಿಮಿಷ ನಿಂತರೆ ಹೆಚ್ಚು, ಆನಂತರ ಕೆಳಗಿಳಿದು ಹೋಗ್ಬಿಡ್ತಾರೆ. ಆದರೆ ಅವರು ಆ ರೀತಿ ಅಲ್ಲ, ಆ ವಾಚ್ ಟವರ್ ಮೇಲೆ ನಿಂತ್ಕೊಂಡು ಒಂದು ಅರ್ಧ ತಾಸು ಸುತ್ತಮುತ್ತಲಿನ ಪರಿಸರವನ್ನು ನೋಡ್ತಾರೆ, ಹಕ್ಕಿ ಪಕ್ಷಿಗಳ ಸೌಂಡನ್ನು ಕೇಳ್ತಾರೆ. ಅದೆಲ್ಲವನ್ನು ತುಂಬ ಆನಂದಿಸ್ತಾರೆ ಅವರು. ಅಂದರೆ ಉಳುವಿಯಲ್ಲಿರುವಂತಹ ಶಿವಪುರ ಆಶ್ರಮಕ್ಕೆ ಆವಾಗ ಹೋಗ್ತಾನೆ ಇರ್ತಾರೆ. ನನ್ನ ಜೊತೆನೂ ಕಾಂಟ್ಯಾಕ್ಟಲ್ಲಿರ್ತಾರೆ. ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅವರ ಅನುಭವಗಳನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಳ್ತಾ ಇರ್ತಾರೆ. ಸೊ ಅಂಥವರ ಅನುಭವ ಆದರೆ ಅದಕ್ಕೊಂದು ತೂಕ ಇರುತ್ತೆ. ಅಂದರೆ ಅಂಥವರು ನಿಜವಾಗಿ ಹೋಗಿರ್ತಾರೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಪ್ರಕೃತಿಯ ಬಗ್ಗೆ ಇಂಟ್ರೆಸ್ಟು ಇರೋದಿಲ್ಲ, ಮತ್ತು ಅವರು ಆ ಸ್ಥಳಗಳಿಗೆಲ್ಲ ಹೋಗಿ ನೋಡಿರೋದು ಇಲ್ಲ, ಮತ್ತು ಅಲ್ಲಿಯ ಅನುಭವಗಳನ್ನು ಅನುಭವಿಸಿಯೂ ಇರೋದಿಲ್ಲ. ಅಂಥವ್ರಿಗೆ ಏನನ್ಸುತ್ತಪ್ಪ ಅಂತಂದರೆ ನಮ್ಮ ವಿಡಿಯೋಗಳೆಲ್ಲ ಅಚಾನಕ್ಕಾಗಿ ಅವರು ಮುಂದೆ ಹೋದಾಗ ಅದನ್ನು ಅವರು ಓಪನ್ ಮಾಡಿ ನೋಡಿದ ಕೂಡಲೇ ಅದು ಅವರಿಗೆ ತುಂಬ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ. ನೀರನ್ನೆಲ್ಲ ನೋಡಿದಾಗ ಅದು ಅಷ್ಟೊಂದು ಗಲೀಜಿದೆ ಅಂತ ಅನಿಸುತ್ತೆ. ಮಳೆಯನ್ನೆಲ್ಲ ನೋಡಿದಾಗ ಇಷ್ಟೊಂದು ಮಳೆಯಲ್ಲಿ ಯಾಕೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ಅಂಥವರಿಗೆ ಈ ವಿಡಿಯೋಗಳಲ್ಲಿರೋ ನ್ಯಾಚುರಲ್ ಸೌಂಡ್ ಆಗಲಿ ಅಥವಾ ನಾವೇನಾದರೂ ಅದ್ರ ಬಗ್ಗೆ ಹೇಳೋದಾಗಲಿ ಅವರಿಗೆ ಇಷ್ಟ ಆಗಲ್ಲ. ಒಂದು ವೇಳೆ ಮ್ಯೂಸಿಕ್ ಅಥವಾ ಸಾಂಗ್ ಇದ್ದರೆ ಕೇಳ್ಕೊತ ನೋಡ್ಕೊತ ಒಂದು 2 ನಿಮಿಷ ನೋಡ್ಬೋದೇನೋ ಅರ್ಧ ತಾಸಿನ ವಿಡಿಯೋವನ್ನು. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡುವಂತಹ ಆಲ್ಮೋಸ್ಟ್ 99% ಜನರು ಒಳ್ಳೆಯ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ, ಒಳ್ಳೆಯ ನಾಲೆಜನ್ನು ಹೊಂದಿದ್ದಾರೆ. ಹಾಗೆ ಒಳ್ಳೆಯದಾಗಿ ಪ್ರೊಫೆಷ್ನಲ್ ಆಗಿ ಕಮೆಂಟ್ ಮಾಡೋರೇ ಇದ್ದಾರೆ. ಏನು 1-2 ಜನ ಇವಾಗ ಆ ರೀತಿಯವರು ಬರ್ತಾ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಬಿಡಿ. ಆದರೆ ನಾನಿಲ್ಲಿ ನಿಮಗೆ ಒಂದು ವಿಷಯವನ್ನು ಹೇಳಲೇಬೇಕು. ನಿಮ್ಮಲ್ಲಿ ಸಾಕಷ್ಟು ಜನ ತುಂಬ ದಿನಗಳಿಂದ ನಮಗೆ ಕಮೆಂಟನ್ನು ಹಾಕ್ತಾ ಇರ್ತೀರಿ. ಆದರೆ ನಿಮ್ಮ ಪ್ರೊಫೈಲ್ನಲ್ಲಿ ಹೆಸರನ್ನ ನೋಡಿದಾಗ ಆ ಹೆಸರು ನಮಗೆ ಅರ್ಥ ಆಗೋದಿಲ್ಲ, ಏನಾದರೂ ಹೆಸರಿರುತ್ತೆ ಅಲ್ಲಿ. ಅದಕ್ಕೆ ನೀವು ಕಮೆಂಟ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಹೆಸರನ್ನು ಹಾಗೆ ಊರನ್ನು ನೀವೇ ಟೈಪ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಯಾರ್ಯಾರು ಕಮೆಂಟ್ ಮಾಡಿ ನಮಗೆ ಉತ್ತೇಜನವನ್ನು ಕೊಡ್ತಾರೆ ಅನ್ನೋದನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲೆಲ್ಲ ಹೇಳ್ತೀನಿ. ಅದಕ್ಕಾಗಿ ನಮಗೆ ನೀವು ಇಷ್ಟು ದಿವಸ ನನಗೆ ಸಪೋರ್ಟ್ ಮಾಡಿದ್ದೀರಿ, ಈಗೂ ಕೂಡ ಮಾಡ್ತಾನೇ ಇದ್ದೀರಿ. ಆದರೆ ನಿಮ್ಮ ಚಾನಲ್ ಹೆಸರನ್ನು ನೋಡಿದಾಗ ನನಗೆ ನಿಮ್ಮ ಹೆಸರು ಗೊತ್ತಾಗೋದಿಲ್ಲ. ದಯವಿಟ್ಟು ನೀವು ಕಮೆಂಟ್ ಮಾಡಿದಾಗ ಮೊದಲಿಗೆ ನಿಮ್ಮ ಹೆಸರನ್ನು ಬರೀರಿ ಅಂತ ಕೇಳ್ಕೊಳ್ತೀನಿ.
ನಮ್ಮ ಚಾನಲ್ನಲ್ಲಿ ಹೆಚ್ಚಾಗಿ ಯಾವತ್ತೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋಂಥವ್ರು ತುಂಬ ಜನ ಇದ್ದಾರೆ. ಈಗ ಉದಾಹರಣೆಗೆ ಸಚಿನ್ ಗೌಡ ಅಂತ ಒಬ್ಬರಿದ್ದಾರೆ, ಅವರು ತುಂಬ ಕಮೆಂಟ್ ಮಾಡಿ ನಮಗೆ ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಮತ್ತು ಇನ್ನು ಸದಾಶಿವ ಅನ್ನುವಂಥವರಾಗಿರ್ಬೋದು, ಅಥವಾ DKV_24 ಅಫಿಷಿಯಲ್ ಅಂತ ಒಬ್ಬರಿದ್ದಾರೆ, ಅವರಾಗಿರ್ಬೋದು. ಅವ್ರ ಹೆಸರು ಗೊತ್ತಿಲ್ಲ, ಆದರೆ ಅವರು ಯಾವತ್ತೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಹಾಗೆ ಇನ್ನೂ ಅನೇಕರಿದ್ದಾರೆ. ಅಂದರೆ ಈಗ ಸಂಜೀವ್ ಹಸರಾನಿ ಸರ್ ಅವರು ಇರಬಹುದು, ಅಥವಾ ಇರುವುದೊಂದೇ ಭೂಮಿ ಅಂತ ಒಂದು ಚಾನಲ್ ಇದೆ, ಅವರು ಇರಬಹುದು, ಯಾವತ್ತೂ ಕಮೆಂಟ್ ಮಾಡ್ತಾ ಇರ್ತಾರೆ ಅವರೆಲ್ಲ. ಹಾಗೆ ಮಂಜುನಾಥ್ TD, ರಿಯಾಜ್ ಸಾಗರ್, ಸಿದ್ಧಾರ್ಥ್ ನಾಯಕ್, ಪ್ರಮೋದ್ NK, ಮತ್ತು ರಾಘು ಕೋಟೇಶ್ವರ್, ರಮೇಶ್ RMS, RS ನಾಯ್ಕ್, VS ಮಂಜುನಾಥ್ ಅವರಾಗಿರಬಹುದು, ನಿರಂಜನ್ KE ಅವರಾಗಿರಬಹುದು, ಲೈಫ್ ಪಾಸಿಟಿವ್ ಕೋಟ್ಸ್ ಅಂತ ಒಂದು ಚಾನಲ್ ಹೆಸರಿದೆ, ಅವರಾಗಿರಬಹುದು, ಚನ್ನಬಸಪ್ಪ ಅವರಾಗಿರಬಹುದು, ಅಥವಾ ಶ್ರೀನಿವಾಸ್ ಮರಿಗೌಡ ಅವರಾಗಿರಬಹುದು, ಹಾಗೆ ಬಸವರಾಜ್ ವರದ್ ಅವರಾಗಿರಬಹುದು, ರಾಜೇಂದ್ರ SH, ಚೈತ್ರು ಸುಮು ಅಂತ ಇದೆ ಚಾನಲ್ ಹೆಸರು, ಅವರಾಗಿರಬಹುದು, ನಾಗೇಶ್ D ಅಂತ ಇದೆ, ಚನ್ನು ಉಳ್ಳಿಗಡ್ಡಿ ಅಂತ ಇದೆ, ಮುತ್ತಣ್ಣ ಅವರು ಅಥವಾ ಮುತ್ತರಾಜ್ TV ಅಂತ ಇದ್ದಾರೆ ಅವರು, ಆಮೇಲೆ GK ಪಬ್ಲಿಕ್ ಮೀಡಿಯಾದವರು, ಅಹಮದ್ NS ಅಂತ ಇದ್ದಾರೆ, ಅರುಣ್ SY ಅಂತ ಇದ್ದಾರೆ, ಅವರು ಕೋಗಾರ ಘಾಟ್ ಬಗ್ಗೆನೂ ವಿಡಿಯೋ ಮಾಡಿ ಅಂತ ಹೇಳಿದರು ನನಗೆ. ಹಾಗೆ ನಿಮ್ಮ ಭರತ್ ಅಂತ ಇದ್ದಾರೆ, ವಿನೋದ್ ವಿನು ಅಂತ ಇದ್ದಾರೆ, ರೇಣುಕಾ ಪ್ರಸಾದ್ ಅಂತ ಇದ್ದಾರೆ, ಗುರುರಾಜ್ ಆಚಾರ್ಯ ಅಂತ ಇದ್ದಾರೆ, ಗಣೇಶ್ ವೈಶಾಲಿ ಅಂತ ಒಂದು ಚಾನಲ್ ಇದೆ, ಅವರು ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಆವಾಗವಾಗ ಮೆಸೇಜ್ ಮಾಡಿ ನಮಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇವರು ಇಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಹೆಚ್ಚಿನ ಕಮೆಂಟ್ ಯಾರ್ಯಾರು ಮಾಡಿದ್ದಾರೆ ಅವರ ಹೆಸರನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ತುಂಬ ಜನ ಇನ್ನೂ ನಮಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಸ್ನೇಹಿತರೆ, ನಾನು ಮುಂದಿನ ದಿನಗಳಲ್ಲಿ ನಮ್ಮ ವೀಕ್ಷಕರಿಗಾಗಿ ಅಥವಾ ಪ್ರಕೃತಿ ಪ್ರೇಮಿಗಳಿಗಾಗಿ ನಮ್ಮ ಮಲೆನಾಡನ್ನು ತೋರಿಸ್ಬೇಕು ಅನ್ನುವಂತಹ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಮಲೆನಾಡಿನ ಜೀವನ ಹೇಗಿರುತ್ತೆ, ಅಲ್ಲಿ ಮನೆಗಳೆಲ್ಲ ಹೇಗಿರ್ತವೆ, ಗುಡ್ಡ ಬೆಟ್ಟಗಳೆಲ್ಲ ಹೇಗಿರ್ತವೆ, ಗದ್ದೆ ಹೇಗಿರುತ್ತೆ, ತೋಟ ಹೇಗಿರುತ್ತೆ, ಪ್ರಾಣಿ ಪಕ್ಷಿಗಳೆಲ್ಲ ಹೇಗೆ ಕೂಗ್ತವೆ, ಅವೆಲ್ಲವುಗಳನ್ನು ಕೂಡ ನಾನು ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸುವಂತಹ ಒಂದು ಪ್ಲ್ಯಾನ್ ಹಾಕ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಯಶಸ್ವಿ ಆಯಿತು ಅಂತಂದರೆ ಎಲ್ಲರಿಗೂ ಕೂಡ ಮಲೆನಾಡಿನ ಟೂರನ್ನು ಮಾಡುವಂತಹ ಒಂದು ಅವಕಾಶ ಸಿಗತ್ತೆ. ಅದು ಯಾವ ರೀತಿಯಪ್ಪ ಅಂತಂದರೆ, ಈಗ ನಾನು ಯಾವ ದೃಷ್ಟಿಯಿಂದ ಈ ಪ್ರಕೃತಿಯನ್ನು ನೋಡ್ತಾ ಇದ್ದೀನಲ್ವ, ಅದೇ ಟೈಪ್ನಲ್ಲಿ ನಿಮಗೆ ನೇಚರ್ಗೆ ಅಷ್ಟೊಂದು ಹತ್ತಿರವಾಗಿ ನಾನು ನಿಮಗೆ ಪ್ರಕೃತಿಯನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನಮ್ಮ ಹಳ್ಳಿ ಮನೆಯಲ್ಲೇ ಸ್ಟೇ ಮಾಡಿಸೋದಾಗಿರಬಹುದು, ಅಥವಾ ಹಳ್ಳಿಯಲ್ಲಿ ಸಿಗುವಂತಹ ಫುಡ್ಡನ್ನು ನಿಮಗೆ ಕೊಡೋದಾಗಿರಬಹುದು, ಅಥವಾ ಈ ಸೀಸನಲ್ ಫುಡ್ ಅಂತ ಏನು ಕರಿತೀವಿ, ಈಗ ಮಳೆಗಾಲದಲ್ಲಿ ಕಳಲೆ, ಕೆಸುವಿನ ಸೊಪ್ಪು ಅವೆಲ್ಲ ಆಗ್ತಾವಲ್ಲ, ಅದರ ಆಹಾರಗಳನ್ನು ನಿಮಗೆ ಬಡಿಸೋದು, ಆ ರೀತಿ ಒಂದು ಪ್ಲ್ಯಾನ್ ಇದೆ ಸ್ನೇಹಿತರೆ. ನಿಮ್ಮದೆಲ್ಲ ಸಪೋರ್ಟ್ ಇದೆ ಅಂತ ಆದರೆ ನಾನು ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ಮಾಡ್ತೀನಿ. ಮತ್ತು ಪ್ರಕೃತಿಯನ್ನು ತೋರಿಸೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಸಜೆಷನ್ಸ್ ಇದ್ದರೆ ನೀವು ನಮಗೆ ಕಮೆಂಟಲ್ಲೂ ತಿಳಿಸ್ಬಹುದು. ನೋಡಿ ಸ್ನೇಹಿತರೆ, ಈಗ ನಾವು ಬರ್ತಾ ಬರ್ತಾ ಸಿಮೆಂಟ್ ರೋಡನ್ನು ದಾಟಿ ಟಾರ್ ರೋಡಿಗೆ ಬಂದಿದ್ದೀವಿ. ಈ ಟಾರ್ ರೋಡಿನ ಪರಿಸ್ಥಿತಿ ಇಲ್ಲಿ ಸ್ವಲ್ಪ ಹದಗೆಟ್ಟು ಹೋಗಿದೆ. ಅಲ್ಲಲ್ಲಿ ಸಾಕಷ್ಟು ಹೊಂಡಗಳೆಲ್ಲ ಆಗಿದ್ದಾವೆ, ತುಂಬ ಸ್ಪೀಡ್ ಹೋಗಲಿಕ್ಕೆಲ್ಲ ಆಗಲ್ಲ ಇಲ್ಲಿ. ಒಂದು ವೇಳೆ ನೀವು ನೋಡದೆ ಬಂದರೂ ಕೂಡ ನೀರು ನಿಂತ್ಕೊಂಡಿತ್ತು ಅಂದರೆ ನಿಮಗೆ ಹೊಂಡಗಳು ಇದಾವೋ ಇಲ್ವೋ ಅಂತ ಕೆಲವು ಕಡೆ ಗೊತ್ತಾಗೋದಿಲ್ಲ. ಆವಾಗ ಅಪಘಾತಗಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೋಡಿಕೊಂಡು ಸ್ವಲ್ಪ ಸೈಡಲ್ಲೇ ಹೋದರೆ ತುಂಬ ಒಳ್ಳೆಯದು. ಮತ್ತು ಇನ್ನು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ನಿಮ್ಮ ಪಕ್ಕದಲ್ಲೇ ಹಾದು ಹೋಗ್ತಾ ಇದ್ದಾವೆ ಅಂತಾದರೆ ನೀರನ್ನು ಹಾರಿಸೋ ಚಾನ್ಸಸ್ ಕೂಡ ಇರುತ್ತೆ, ಅದೆಲ್ಲ ಸಹಜ ಅದು. ಆದರೆ ಅದರಿಂದ ಎಲ್ಲ ನೀವು ಸ್ವಲ್ಪ ತಪ್ಪಿಕೊಂಡು ಹೋಗಬೇಕಾಗಿರುತ್ತೆ. ಹೇಗೂ ರೇನ್ಕೋಟೆಲ್ಲ ಹಾಕ್ಕೊಂಡಿರ್ತೀರಿ ಮಳೆಗಾಲ ಅಂತ ಆದರೆ. ಸ್ನೇಹಿತರೆ, ನೀವು ಇಂಥ ರೋಡಲ್ಲೆಲ್ಲ ಓಡಾಡ್ತೀರಿ ಅಂತ ಆದರೆ ನಿಮ್ಮ ಹತ್ರ ಸ್ವಲ್ಪ ಪಂಕ್ಚರ್ ಕಿಟ್ಟು ಅದನ್ನೆಲ್ಲ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಅಂದರೆ ಗಾಡಿಗಳಿಗೆ ಏನಾದರೂ ತೊಂದರೆ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು, ಅಥವಾ ಸಣ್ಣ ಸ್ಪ್ಯಾನರ್ ಆಗಿರಬಹುದು, ಸ್ಕ್ರೂ ಡ್ರೈವರ್ ಆಗಿರಬಹುದು, ಅವನ್ನೆಲ್ಲ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ಮೊದಲಿನ ಹಳೆ ಗಾಡಿಗಳಾದರೆ ನೀವೇ ಬಿಚ್ಚಿ ಏನಾದರೂ ಸರಿ ಮಾಡಬಹುದಾಗಿತ್ತು. ಆದರೆ ಈಗೆಲ್ಲ ಸೆನ್ಸರ್ ಗಾಡಿಗಳಾಗಿರೋದ್ರಿಂದ ಎಲ್ಲ ಗಾಡಿಗಳನ್ನು ಎಲ್ಲ ಟೈಮ್ನಲ್ಲೂ ಬಿಚ್ಚಲಿಕ್ಕಾಗಲ್ಲ. ಪಂಚರ್ ಒಂದು ಏನಾದರೂ ಆದರೆ ರೆಡಿ ಮಾಡ್ಕೋಬಹುದೇನೋ ಅಷ್ಟೇ. ಹಾಗೆ ನೀವು ಒಂದು ಸ್ಪಾರ್ಕ್ ಪ್ಲಗ್ನ ನಿಮ್ಮ ಜೊತೆ ಇಟ್ಕೊಳ್ಳೋದು ಒಳ್ಳೆಯದು. ಸ್ನೇಹಿತರೆ, ಈ ಘಟ್ಟವನ್ನು ಇಳಿತಾ ಇದ್ದಂಗೆ ನಿಮಗೆ ಒಂದು ವಿಷಯವನ್ನು ಹೇಳಬೇಕು ನಾನು, ಆದರೆ ಈಗ ಹೇಳಲ್ಲ, ನಿಮಗೆ ಆಮೇಲೆ ಹೇಳ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಮುಂದ್ಗಡೆ ಇನ್ನೊಂದು ಜೀಪ್ ಕಾಣಿಸ್ತಾ ಇದೆ. ಈ ಜೀಪಿನ ಡ್ರೈವರ್ಗಳೆಲ್ಲ ಏನಿದ್ದಾರೆ ಇವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಈ ರೋಡ್ ಅಂತೂ ಅವರಿಗೆ ಚಿರಪರಿಚಿತ. ಅದು ಅಲ್ಲದೆ ಕೊಡಚಾದ್ರಿ ಬೆಟ್ಟದ ಮೇಲೆಲ್ಲ ಜೀಪ್ ಹೊಡಿಬೇಕು ಅಂತಂದರೆ ಸಾಧಾರಣದವರಿಗೆಲ್ಲ ಆಗೋದಿಲ್ಲ. ಅದು ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಮೇಲ್ಗಡೆ ಕರ್ಕೊಂಡು ಹೋಗೋದಾಗಿರಬಹುದು, ಅಥವಾ ಕೊಡಚಾದ್ರಿಯನ್ನು ತೋರಿಸ್ಕೊಂಡು ಮತ್ತು ಕೊಲ್ಲೂರಿಗೆ ಅಥವಾ ನಿಟ್ಟೂರಿಗೆ ಬಿಡೋದಾಗಿರಬಹುದು, ಅವರು ಮಾಡ್ತಾರೆ. ಮತ್ತು ಈ ರೋಡ್ನಲ್ಲಿ ಕೇರಳಿಯನ್ಸ್ ಕೂಡ ತುಂಬ ಓಡಾಡ್ತಾರೆ. ಯಾಕೆ ಅಂತಂದರೆ ಕೇರಳಿಯನ್ಸ್ ಎಲ್ಲರೂ ಕೊಲ್ಲೂರಿನ ಮೂಕಾಂಬಿಕಾ ದೇವಿಗೆ ನಡ್ಕೊಳ್ತಾರೆ. ಅವರೆಲ್ಲ ಆ ದೇವಿಯ ದರ್ಶನಕ್ಕೆ ಬಂದಾಗ ಇಲ್ಲಿಂದ ಕೊಡಚಾದ್ರಿಗೂ ಕೂಡ ಹೋಗ್ತಾರೆ.
ಕೊಡಚಾದ್ರಿಗೆ ಹೋಗಬೇಕಾದ್ರೆ ಹೆಚ್ಚಾಗಿ ಅವರು ಇದೇ ಮಾರ್ಗವನ್ನು ಅನುಸರಿಸ್ತಾರೆ. ಅದಕ್ಕಾಗಿ ನಿಮಗೆ ಕೊಲ್ಲೂರಿನಲ್ಲಾಗಿರಬಹುದು ಅಥವಾ ಕೊಡಚಾದ್ರಿಯಲ್ಲಾಗಿರಬಹುದು ಎಲ್ಲ ಕಡೆ ಸ್ವಲ್ಪ ಕೇರಳಿಯನ್ಸ್ ಕೂಡ ಕಾಣಿಸ್ತಾರೆ. ಸ್ನೇಹಿತರೆ, ಘಟ್ಟದ ಕೆಳಗಿನ ಪ್ರದೇಶಗಳಿಂದ ದೂರಗಳಿಂದ ಕೊಲ್ಲೂರಿನ ದೇವಸ್ಥಾನವನ್ನು ನೋಡಲಿಕ್ಕೆ ಬಂದವರು ಈ ಘಟ್ಟವನ್ನು ಹತ್ತಿ ಮೇಲ್ಗಡೆ ಹೋದರೆ ಸಾಕಷ್ಟು ಪವಿತ್ರ ಸ್ಥಳಗಳು ಹಾಗೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವ ಅವಕಾಶ ಸಿಗತ್ತೆ. ಅವುಗಳಲ್ಲಿ ಮುಖ್ಯವಾದವುಗಳು ಅಂತ ಅಂದರೆ ಕೊಡಚಾದ್ರಿ, ಸಿಗಂದೂರು, ಜೋಗ್ ಫಾಲ್ಸು, ಭೀಮೇಶ್ವರ, ಒಡನ್ಬೈಲು ಪದ್ಮಾವತಿ ಅಮ್ಮನವರಾಗಿರಬಹುದು ಅಥವಾ ನಗರದ ಕೋಟೆ ಆಗಿರಬಹುದು ಅಥವಾ ದೇವಗಂಗೆ ಕೊಳ ಆಗಿರಬಹುದು. ಹೀಗೆ ಇನ್ನೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ಅವರು ನೋಡ್ಕೊಂಡು ಬರಬಹುದು. ಮತ್ತು ಕೊಡಚಾದ್ರಿಗೆ ನಿಟ್ಟೂರಿನಿಂದಲೂ ಜೀಪಿನ ಸರ್ವಿಸ್ ಇರುತ್ತೆ. ಅದು ಅಲ್ಲದೆ ಕೊಲ್ಲೂರಿನಿಂದ ಕೂಡ ಜೀಪಿನ ಸರ್ವಿಸ್ ಇರುತ್ತೆ. ನೀವೇನಾದರೂ ಕೊಲ್ಲೂರಿಗೆ ಬಂದು ಇಳಿದಿದ್ದೀರಿ, ಅಲ್ಲಿಂದನೇ ಜೀಪ್ ಮಾಡಿಕೊಂಡು ಡೈರೆಕ್ಟ್ ಕೊಡಚಾದ್ರಿಗೆ ಹೋಗ್ತೀರಿ ಅಂದರೆ ಅದಕ್ಕೂ ಅವಕಾಶ ಇದೆ. ಅಥವಾ ನೀವು ನಿಮ್ಮ ಸ್ವಂತ ವೆಹಿಕಲ್ನಲ್ಲಿ ನಿಟ್ಟೂರ್ವರೆಗೆ ಬಂದು ಅಲ್ಲಿಂದ ಜೀಪ್ ಮಾಡ್ಕೊಂಡು ಬರ್ತೀರಿ ಅಂದರೂ ಅದಕ್ಕೂ ಕೂಡ ಅವಕಾಶ ಇದೆ. ಈಗಂತೂ ಸಿಗಂದೂರಿನ ಬ್ರಿಡ್ಜ್ ಎಲ್ಲರಿಗೂ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ. ಅದನ್ನು ಕೂಡ ನೋಡಲಿಕ್ಕೆ ಹೋಗಬಹುದು. ಸ್ನೇಹಿತರೆ, ನಾನು ಮೇಲೆ ತಿಳಿಸಿರುವಂತಹ ಎಲ್ಲ ಊರುಗಳು ಅಂದರೆ ಜೋಗ್ ಫಾಲ್ಸ್ ಆಗಿರಬಹುದು, ಭೀಮೇಶ್ವರ ಆಗಿರಬಹುದು, ನಗರ ಕೋಟೆ ಆಗಿರಬಹುದು, ಸಿಗಂದೂರು ಆಗಿರಬಹುದು, ಅದರ ಬ್ರಿಡ್ಜ್ ಆಗಿರಬಹುದು, ಹೀಗೆ ಎಲ್ಲ ಪ್ಲೇಸ್ಗಳನ್ನು ನಾನೇನು ನಿಮಗೆ ಹೇಳಿದ್ನಲ್ವ ಅದೆಲ್ಲದರ ವಿಡಿಯೋಗಳು ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗ್ತವೆ. ನೀವು ಹೋಗಿ ಆ ವಿಡಿಯೋಗಳನ್ನೆಲ್ಲ ನೋಡಬಹುದು. ಸ್ನೇಹಿತರೆ, ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ನಮಗೆ ರೋಡೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದರೂ ಇಲ್ಲಿ ಮಳೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಆಲ್ಮೋಸ್ಟ್ ಘಟ್ಟವನ್ನು ಇಳಿತಾ ಸುಮಾರು ಕೆಳಗಡೆ ಬಂದಿದ್ದೀವಿ. ಇನ್ನೊಂದು ಕಾಲು ಭಾಗ ಇರಬಹುದೇನೋ ಅಷ್ಟೇ. ಸ್ನೇಹಿತರೆ, ಈ ನಾಗೋಡಿ ಘಟ್ಟ ಅಥವಾ ಕೊಲ್ಲೂರು ಘಟ್ಟ ಸುಮಾರು ಒಂದು 10 ಕಿಲೋಮೀಟರ್ನಷ್ಟು ಇರಬಹುದು. ಅಂದರೆ ನೀವಲ್ಲಿ ಮೇಲ್ಗಡೆ ನೋಡಿರುವಂತಹ ನಾಗೋಡಿ ಊರೇನಿದೆ ಅಲ್ಲಿಂದ ಕೊಲ್ಲೂರಿಗೆ 13 ಕಿಲೋಮೀಟರ್ ಆಗುತ್ತೆ. ಆ 13 ಕಿಲೋಮೀಟರ್ನಲ್ಲಿ ಈ ಘಟ್ಟ ಸುಮಾರು ಒಂದು 10 ಕಿಲೋಮೀಟರ್ನಷ್ಟಿದೆ. ಘಟ್ಟದ ಮೇಲ್ಭಾಗದಲ್ಲೆಲ್ಲ ಸಿಮೆಂಟ್ ರೋಡೇ ಇದ್ದರೆ ತುದಿಯಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ ಮಾತ್ರ ಟಾರ್ ರೋಡ್ ಇದೆ. ಈ ಟಾರ್ ರೋಡ್ ಏನಿದೆ ಇದು ಸ್ವಲ್ಪ ಘಾಟ್ ಸೆಕ್ಷನ್ನಲ್ಲಿ ಆವಾಗ ಹಾಳಾಗ್ತಾ ಇರುತ್ತೆ. ಅದು ಬಿಟ್ಟು ಸ್ವಲ್ಪ ಕೆಳಗೆ ಹೋದ ನಂತರ ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಘಾಟ್ ಸೆಕ್ಷನಿನ ಕಥೆನೇ ಹಾಗೆ ಅಂತ ಅನಿಸುತ್ತೆ. ಮಣ್ಣೆಲ್ಲ ಕುಸಿತಾ ಇರುತ್ತಲ್ವ, ಮತ್ತು ಮೆದು ಮಣ್ಣೆಲ್ಲ ಆಗಿ ಗಾಡಿಗಳೆಲ್ಲ ಓಡಾಡಿದಾಗ ಸ್ವಲ್ಪ ಸಡಿಲ ಆಗೋದ್ರಿಂದ ಹಾಗೆ ಆಗುತ್ತೇನೋ. ಆದರೆ ಕೆಳಗಡೆ ಎಲ್ಲ ಹೋದ ನಂತರ ರೋಡು ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ರೋಡಿನ ಕಂಡೀಷನ್ನು ಇಲ್ಲೆಲ್ಲ ಸ್ವಲ್ಪ ಸುಧಾರಿಸ್ತಾ ಇದೆ. ಅಂದರೆ ಮುಂದೆ ಬರ್ತಾ ಇದ್ದಂಗೆ ಹೊಂಡಗಳೆಲ್ಲ ಸ್ವಲ್ಪ ನಮಗೆ ಕಡಿಮೆ ಕಾಣಿಸ್ತಾ ಇದ್ದಾವೆ. ಇಲ್ಲಿನ ವಾತಾವರಣವನ್ನು, ಲೆವೆಲ್ ಜಾಗವನ್ನು ನೋಡ್ತಾ ಇದ್ದರೆ ನಾವು ಆಲ್ಮೋಸ್ಟ್ ಈಗ ಘಟ್ಟವನ್ನು ಇಳಿದಿದ್ದೀವಿ ಅಂತ ಅನಿಸ್ತಾ ಇದೆ. ಘಾಟ್ ಸೆಕ್ಷನ್ನಲ್ಲಿ ಇದ್ದಷ್ಟು ಮಳೆ ಅಥವಾ ಮಂಜು ನಮಗೆ ಇಲ್ಲಿ ಕೆಳಗಡೆ ಬಂದ ಮೇಲೆ ಕಾಣಿಸ್ತಾ ಇಲ್ಲ. ಅಥವಾ ಈಗ ಅಲ್ಲೂ ಮಳೆ ಕಡಿಮೆ ಆಗಿರಬಹುದೇನೋ. ಇಲ್ಲಂತೂ ಮಳೆ ಕಡಿಮೆನೇ ಇದೆ ಈಗ. ಈ ಘಟ್ಟ ಒಂದು ಇಳಿದುಬಿಟ್ರೆ ನಮಗೆ ಸಿಗೋದೇ ಕೊಲ್ಲೂರು ಪೇಟೆಯನ್ನು ಮುಟ್ಬಿಡ್ತೀವಿ ನಾವು. ಅಂದರೆ ಮೊದಲಿಗೆಲ್ಲ ಸ್ವಲ್ಪ ಒಂದು 2-3 ಮನೆಗಳೆಲ್ಲ ಸಿಗ್ತವೆ. ಆನಂತರ ನಾವು ಮುಂದೆ ಹೋಗಿ ಕೊಲ್ಲೂರಿನ ದೇವಸ್ಥಾನ, ಬಸ್ ಸ್ಟ್ಯಾಂಡು ಆ ಕಡೆ ಎಲ್ಲ ಹೋಗಬಹುದು. ನೋಡಿ, ಈಗ ನಮ್ಮ ಎದುರುಗಡೆ ತೆಂಗಿನ ಮರಗಳಾಗಿರಬಹುದು, ಮನೆಗಳಾಗಿರಬಹುದು ಎಲ್ಲ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಅಂದರೆ ಈಗ ನಾವು ಕೊಲ್ಲೂರು ಹತ್ರ ಬರ್ತಾ ಇದ್ದೀವಿ ಅಂತ ಅರ್ಥ. ನೋಡಿ, ಇಲ್ಲೆಲ್ಲ ಮನೆಗಳು, ಅಂಗಡಿಗಳು ಎಲ್ಲ ಇದ್ದಾವೆ. ಕೊಲ್ಲೂರು ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಮುಂದೆ ಹೋಗ್ತಾ ನಮಗೆ ಹೋಟೆಲ್ಗಳು, ಅಂಗಡಿಗಳು ಎಲ್ಲ ಸಿಗ್ತವೆ. ಹಾಗೆ ನೀವು ಊಟದ ಟೈಮ್ಗೆ ಬಂದಿದ್ದೀರಿ ಅಂತ ಅಂದರೆ ಕೊಲ್ಲೂರು ದೇವಸ್ಥಾನದಲ್ಲೂ ಕೂಡ ನಿಮಗೆ ಊಟ ಇರುತ್ತೆ. ದೇವರ ದರ್ಶನವನ್ನು ಮಾಡಿಕೊಂಡು ನೀವು ಊಟ ಮಾಡಬಹುದು. ಅಥವಾ ನಿಮಗೆ ಬೇರೆ ಬೇರೆ ಹೋಟೆಲ್ಗಳು ಕೂಡ ಸಿಗ್ತವೆ. ಇನ್ನು ನೀವು ಏನಾದರೂ ನಾನ್ ವೆಜ್ ತಿಂತೀರಿ ಅಂತ ಆದರೆ ನಾನ್ ವೆಜ್ ಹೋಟೆಲ್ಗಳು ಕೂಡ ಮೇನ್ ರೋಡಲ್ಲೇ ನಿಮಗೆ ಸಿಗ್ತವೆ. ಸ್ನೇಹಿತರೆ, ಇಲ್ಲೆಲ್ಲ ನಿಮಗೆ ಕಾಡು ಇದ್ದಂತೆ ಕಂಡರೂ ಕೂಡ ಒಳಗೆಲ್ಲ ಇಲ್ಲಿ ಮನೆಗಳೆಲ್ಲ ಇದ್ದಾವೆ. ಒಳಗೆಲ್ಲ ಇಲ್ಲಿ ರೋಡ್ಗಳೆಲ್ಲ ಹೋಗಿದ್ದಾವೆ. ಹಾಗೆ ಆ ಕಡೆ ಈ ಕಡೆ ಸ್ವಲ್ಪ ದೂರದಲ್ಲೆಲ್ಲ ತೋಟಗಳೆಲ್ಲ ಇದ್ದಾವೆ. ನೀವು ಇಲ್ಲಿ ನಿಮ್ಮ ಗಾಡಿಯನ್ನು ನಿಲ್ಲಿಸಿ ಸ್ವಲ್ಪ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಮನೆಗಳೆಲ್ಲ ಸಾಕಷ್ಟು ಇದ್ದಾವೆ. ಇಲ್ಲಿ ಮೇನ್ ರೋಡಲ್ಲಿ ಹೋಗೋರಿಗೆ ಇಲ್ಲೆಲ್ಲ ಮನೆಗಳು ಇಲ್ಲ ಅಂತ ಅನಿಸುತ್ತೆ. ನೋಡಿ, ಮುಂದ್ಗಡೆ ನೋಡಬಹುದು ನೀವು, ಅಲ್ಲಿ ದೂರದಲ್ಲಿ ನಿಮಗೆ ಅಡಿಕೆ ತೋಟ ಕೂಡ ಕಾಣಿಸ್ತಾ ಇದೆ. ಅಲ್ಲೂ ಕೂಡ ಮನೆಗಳೆಲ್ಲ ಇದ್ದಾವೆ. ಹಾಗೆ ನೋಡಿ, ನಾವಿಲ್ಲಿ ಬರ್ತಾ ಇದ್ದಂಗೆ ನಮ್ಮ ಎದುರುಗಡೆ ಒಂದು ಬ್ರಿಡ್ಜ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ನಾವು ಒಂದು ಸಣ್ಣ ನದಿಯನ್ನು ಕೂಡ ಕ್ರಾಸ್ ಮಾಡಿ ಹೋಗಬೇಕಾಗಿರುತ್ತೆ. ಸ್ನೇಹಿತರೆ, ಘಟ್ಟವನ್ನು ಇಳಿಬೇಕಾದ್ರೆ ನಾನು ನಿಮಗೆ ಒಂದು ವಿಷಯವನ್ನು ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಅದು ಏನಪ್ಪ ಅಂತಂದರೆ ಸಿಮೆಂಟ್ ರೋಡ್ ಮುಗಿದು ಈ ಟಾರ್ ರೋಡು ಸ್ಟಾರ್ಟ್ ಆಗ್ತಾ ಇದ್ದಂಗೆ ನನ್ನ ಗಾಡಿ ಆಲ್ರೆಡಿ ಪಂಚರ್ ಆಗಿ ಹೋಗಿದೆ.
ನನ್ನ ಬೈಕ್ನಲ್ಲಿ ಟ್ಯೂಬ್ಲೆಸ್ ಟೈರ್ ಇರೋದ್ರಿಂದ ನನಗೆ ಇಲ್ಲಿವರೆಗೂ ಬರಲಿಕ್ಕೆ ಅನುಕೂಲ ಆಯಿತು. ಒಂದು ವೇಳೆ ಅದು ನನ್ನ ಹಳೆಯ ಗಾಡಿಯಾಗಿದ್ದರೆ ನಾನು ಅಲ್ಲೇ ನಿಂತ್ಕೋಬೇಕಾಗಿತ್ತು. ಈಗ ಕೊಲ್ಲೂರಿನ ತಾಯಿ ಶ್ರೀ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಮಾಡಿ. ಅಂದ್ರೆ ಈಗ ಅರ್ಚಕರಿಗೆ ಪೂಜೆ ಕೊಟ್ಟು